ಇಂದು ಕೊನೆಯ ಟಿ20 ಪಂದ್ಯಕ್ಕಾಗಿ ಟೀಂ ಇಂಡಿಯಾದಲ್ಲಿ ನಡೆಯಲಿದೆ ದೊಡ್ಡ ಪ್ರಯೋಗ. ಈ 11 ಹೊಸ ಸಿಂಹಗಳೊಂದಿಗೆ ಮೈದಾನಕ್ಕಿಳಿಯಲಿದೆ ಸೂರ್ಯನ ಸೈನ್ಯ. ಗೌತಮ್ ಗಂಭೀರ್ ಅವರು ಇದ್ದಕ್ಕಿದ್ದಂತೆ ಇಡೀ ತಂಡವನ್ನೇ ಬದಲಾಯಿಸುವ ಮೂಲಕ ಟೀಂ ಇಂಡಿಯಾದಲ್ಲಿ ಮಾಡಿದರು ಹಲವು ದೊಡ್ಡ ಬದಲಾವಣೆಗಳನ್ನು. 4 ಹೊಸ ಆಟಗಾರರು ತಂಡಕ್ಕೆ ಕೊಟ್ಟರು ಎಂಟ್ರಿ. ರಿಂಕು ರಿಯಾನ್ ಸೇರಿದಂತೆ ಈ 4 ಆಟಗಾರರು ತಂಡದಿಂದ ಹೊರಗೆ. ಸೂರ್ಯನ ಈ 2 ಫೇವರೇಟ್ ಆಟಗಾರರನ್ನು ಕೂಡ ತಂಡದಿಂದ ಹೊರಗಾಕಲಾಯಿತು. ಹಾಗಾದರೆ ಕೋಚ್ ಗೌತಮ್ ಗಂಭೀರ್ ಅವರು ಘೋಷಿಸಿರುವ ಈ ಬಲಿಷ್ಠವಾದ ಪ್ಲೇಯಿಂಗ್ 11 ಹೇಗಿದೆ ಮತ್ತು ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಟೀಂ ಇಂಡಿಯಾದಲ್ಲಿ ನೀವು ಯಾವ ಆಟಗಾರನ ಅಭಿಮಾನಿ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಸ್ನೇಹಿತರೆ, ಈಗಾಗಲೇ ನಿಮಗೆಲ್ಲರಿಗೂ ತಿಳಿದಿರುವಂತೆ ಭಾರತ ತಂಡ ಸದ್ಯಕ್ಕೆ ಶ್ರೀಲಂಕಾ ವಿರುದ್ಧ 3 ಟಿ20 ಪಂದ್ಯಗಳ ಸರಣಿಯನ್ನು ಆಡುತ್ತಿದೆ ಮತ್ತು ಈ ಸರಣಿ ಭಾರತ ತಂಡಕ್ಕೆ ಬಹಳ ಮಹತ್ವದಾಗಿದೆ. ಏಕೆಂದರೆ ಭಾರತದ ಹೊಸ ಕೋಚ್ ಆಗಿ ಗೌತಮ್ ಗಂಭೀರ್ ಅವರಿಗೆ ಇದು ಮೊದಲನೇ ಸರಣಿ, ಆದರೆ ನಾಯಕನಾಗಿ ಸೂರ್ಯಕುಮಾರ್ ಯಾದವ್ ಅವರಿಗೆ ಇದು ಮೊದಲನೇ ಸರಣಿ ಆಗಿದೆ ಮತ್ತು ಈಗಾಗಲೇ ಈ ಸರಣಿಯ 2 ಟಿ20 ಪಂದ್ಯಗಳು ಮುಕ್ತಾಯಗೊಂಡಿದ್ದು, ಮೊದಲ ಟಿ20 ಪಂದ್ಯವನ್ನು ಭಾರತ ತಂಡ 43 ರನ್ಗಳಿಂದ ಗೆದ್ದುಕೊಂಡರೆ ಎರಡನೇ ಟಿ20 ಪಂದ್ಯವನ್ನು ಭಾರತ ತಂಡ ಮಳೆಯ ಕಾರಣ ಶ್ರೀಲಂಕಾ ವಿರುದ್ಧ ಡಿಎಲ್ಎಸ್ ಮೆಥಡ್ ಮೂಲಕ ಗೆದ್ದುಕೊಂಡಿತು. ಹಾಗೂ ಈಗ ಉಳಿದಿರುವ 3ನೇ ಹಾಗೂ ಕೊನೆಯ ಟಿ20 ಪಂದ್ಯವನ್ನು ಜುಲೈ 30ರಂದು ಅಂದರೆ ಇಂದು ಪಲ್ಲೆಕೆಲೆ ಸ್ಟೇಡಿಯಂನಲ್ಲಿ ಆಡಲಾಗುವುದು. ಮತ್ತು ಈಗಾಗಲೇ ಮೊದಲ 2 ಟಿ20 ಪಂದ್ಯಗಳನ್ನು ಗೆದ್ದ ನಂತರವೂ ಕೂಡ ಕೋಚ್ ಗೌತಮ್ ಗಂಭೀರ್ ಅವರು ಟೀಂ ಇಂಡಿಯಾದಲ್ಲಿ ಹಲವು ದೊಡ್ಡ ಬದಲಾವಣೆಗಳನ್ನು ಮಾಡುವ ಮೂಲಕ ಎಲ್ಲರನ್ನೂ ಶಾಕ್ ಮಾಡಿದ್ದಾರೆ. ಹೌದು ಸ್ನೇಹಿತರೆ, 3ನೇ ಟಿ20 ಪಂದ್ಯಕ್ಕಾಗಿ ಕೋಚ್ ಗೌತಮ್ ಗಂಭೀರ್ ಅವರು ಘೋಷಿಸಿರುವ ಟೀಂ ಇಂಡಿಯಾದ ಸ್ಕ್ವಾಡ್ ನ ಬಗ್ಗೆ ಮಾತನಾಡಿದರೆ, ಈ ಸ್ಕ್ವಾಡ್ ನಲ್ಲಿ ಯಶಸ್ವಿ ಜೈಸ್ವಾಲ್ ಹಾಗೂ ಶುಭ್ಮನ್ ಗಿಲ್ ಅವರು ಓಪನಿಂಗ್ ಮಾಡಲಿದ್ದು, 3ನೇ ಸ್ಥಾನದಲ್ಲಿ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಹಾಗೂ 4ನೇ ಸ್ಥಾನದಿಂದ ರಿಷಬ್ ಪಂತ್ ಅವರಿಗೆ ಬ್ರೇಕ್ ನೀಡಿ ಅವರ ಸ್ಥಾನದಲ್ಲಿ ಸಂಜು ಸ್ಯಾಮ್ಸನ್ ಅವರಿಗೆ ಆಡಲು ಅವಕಾಶ ಕೊಡಲಾಗಿದೆ. ಮತ್ತು ಇವರ ಹೊರತಾಗಿ ಟೀಂ ಇಂಡಿಯಾದಲ್ಲಿ ಆಲ್ರೌಂಡರ್ ಗಳಾಗಿ ಹಾರ್ದಿಕ್ ಪಾಂಡ್ಯ ಮತ್ತು ರಿಯಾನ್ ಪರಾಗ್ ಅವರು ಅವಕಾಶ ಪಡೆದುಕೊಂಡಿದ್ದಾರೆ. ಆದರೆ ಅತ್ಯುತ್ತಮವಾದ ಫಿನಿಶರ್ ಆದ ರಿಂಕು ಸಿಂಗ್ ಅವರಿಗೆ ತಂಡದಿಂದ ಬ್ರೇಕ್ ನೀಡುವ ಮೂಲಕ ಅವರ ಸ್ಥಾನದಲ್ಲಿ ಶಿವಮ್ ದುಬೆಗೆ ಆಡಲು ಅವಕಾಶ ಕೊಡಲಾಗಿದೆ. ಹಾಗೂ ತಂಡದಲ್ಲಿ ಅತ್ಯುತ್ತಮವಾದ ಆಲ್ರೌಂಡರ್ ಆದ ಅಕ್ಷರ್ ಪಟೇಲ್ ಮತ್ತು ಅದ್ಭುತ ವೇಗದ ಬೌಲರ್ ಆದ ಹರ್ಷದೀಪ್ ಸಿಂಗ್ ಅವರು ಮತ್ತು ಅತ್ಯುತ್ತಮವಾದ ಸ್ಪಿನ್ನರ್ ಆದ ರವಿ ಬಿಷ್ಣೋಯಿ ಅವರು ಹಾಗೂ ಮೊಹಮ್ಮದ್ ಸಿರಾಜ್ ಅವರು ಟೀಂ ಇಂಡಿಯಾದ ಈ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ಪಡೆದುಕೊಂಡಿದ್ದಾರೆ. ಸ್ನೇಹಿತರೆ, ಗೌತಮ್ ಗಂಭೀರ್ ಅವರು ಘೋಷಿಸಿರುವ ಈ ಪ್ಲೇಯಿಂಗ್ 11 ನೊಂದಿಗೆ ಭಾರತ ತಂಡ ಶ್ರೀಲಂಕಾ ವಿರುದ್ಧ ನಡೆಯಲಿರುವ 3ನೇ ಟಿ20 ಪಂದ್ಯವನ್ನು ಗೆಲ್ಲಬಹುದೋ ಇಲ್ಲವೋ, ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.